India is a country where we can find glacier mountain to deserts, dense forest to mighty rivers. India ಜಗತ್ತಿನಾದ್ಯಂತ ನಮ್ಮ ರಿಚ್ ಕಲ್ಚರ್ ಮತ್ತು ಡೈವರ್ಸಿಟಿಗೆ ಹೆಸರುವಾಸಿ. ನಾನೇನೆಲ್ಲ ಈಗ ಹೇಳಿದೆ ನೋಡಿ, ಅದರಲ್ಲಿ ಒಂದು ಕಾಮನ್ ಫ್ಯಾಕ್ಟರ್ ಉಂಟು. ಅದೇ ಇದೆಲ್ಲ ನಮ್ಮ ಪೂರ್ವಜರು ಮತ್ತು ನಮ್ಮ ಪರಿಸರ ಕೊಟ್ಟ ಕೊಡುಗೆ. ಬಟ್ ನಾವಿದನ್ನು ಏನು ಮಾಡ್ತಿದ್ದೇವೆ? ದಿಸ್ ಈಸ್ ಅವರ್ ಪ್ರೆಸೆಂಟ್ ಸಿಚುವೇಶನ್. ನಾವು ಖಾಲಿ ನಮ್ಮೊಟ್ಟಿಗಿದ್ದ ನಾಲೆಜ್ ಮತ್ತು ನೇಚರನ್ನು ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ರೆ ನಾವು ಚೈನಾ, ಜಪಾನ್ ಅಂತ ದೇಶದ ಲೆವೆಲ್ಗೆ ಬರ್ತಿದ್ವಿ. ಬಟ್ ದಿಸ್ ಈಸ್ ಇಂಡಿಯಾ. ಇದೆಲ್ಲ ಆಗಲಿಕ್ಕೆ ಒಂದು ಮೇನ್ ರೀಸನ್ ನಾವೇ. ನಾವು ನಮ್ಮ ಮನೆಯನ್ನು ಎಷ್ಟು ಕ್ಲೀನ್ ಮಾಡ್ತೇವೆ ಅದರ 50% ಹೊರಗೆ ಮಾಡಿದ್ರು ನಾವು ಟಾಪ್ 10 ಕ್ಲೀನೆಸ್ಟ್ ಕಂಟ್ರಿಯ ಲೀಸ್ಟಲ್ಲಿ ಬರ್ತಿದ್ವಿ. ಬಟ್ ನಾವು 176th ಪೊಸಿಷನಲ್ಲಿ ಇದ್ದೇವೆ ಔಟ್ ಆಫ್ 180. ಇದರ ಬಗ್ಗೆ ಡೀಟೇಲ್ ಆಗಿ ಒಂದು ವಿಡಿಯೋನೇ ಮಾಡ್ಬೋದು, ಅದು ಯಾವ್ದಾದ್ರು ನೆಕ್ಸ್ಟ್ ಟೈಮ್ ನೋಡುವ. ಇದು ನಮ್ಮ ದೇಶದ ಸಿಚುವೇಶನ್ ಆ್ಯಂಡ್ ನೋಬಡಿ ಗಿವ್ಸ್ ಅ ಶಿಟ್ ಅಬೌಟ್ ದಿಸ್. ಇದಕ್ಕೆ ಕಾರಣ ಯಾರು ಕ್ವಶನ್ ಕೇಳಬೇಕಿತ್ತೋ ಅವರೇ ಪೊಲಿಟಿಷಿಯನ್ನ ಚೇಳುಗಳು ಆಗಿಬಿಟ್ಟಿದ್ದಾರೆ. ಯಾರು ಪೊಲಿಟಿಷಿಯನ್ಗೆ ಕ್ವಶನ್ ಮಾಡಬೇಕೋ, ಯಾರು ಕಾಮನ್ ಮ್ಯಾನ್ ಫೇಸ್ ಮಾಡುವ ಪ್ರಾಬ್ಲಮ್ ಅನ್ನು ಎಲ್ಲರ ಎದುರು ತರಬೇಕಿತ್ತು, ಅವರು ಜನರಿಗೆ ಫಾಲ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಿದ್ದಾರೆ. ಬೇಕಾದರೆ ನೀವೇ ನೋಡಿ, ನೀವು ಯಾವುದೇ ನ್ಯೂಸ್ ಚಾನಲ್ ತಗೊಳ್ಳಿ, ನಮ್ಮ ದೇಶವನ್ನು ಯಾವುದಾದ್ರೂ ಫಾರಿನ್ ದೇಶಕ್ಕೆ ಕಂಪೇರ್ ಮಾಡ್ತಿರ್ತಾರೆ. ಅದು ಸಹ ನಮಗಿಂತ ಡೆವಲಪ್ ಆದ ಕಂಟ್ರಿ ಅಲ್ಲ, ಪಾಕಿಸ್ತಾನ್, ಬಾಂಗ್ಲಾದೇಶ್, ಶ್ರೀಲಂಕಾ ಅಂತ ದೇಶ. ಬಟ್ ಯಾವುದಾದ್ರೂ ನೀವು ನಮ್ಮ ದೇಶವನ್ನು USA, ಜರ್ಮನಿ, ರಷ್ಯಾ ಇಂಥ ದೇಶಕ್ಕೆ ಕಂಪೇರ್ ಮಾಡಿದನ್ನು ನೋಡಿದ್ದೀರಾ? ಮಾಡಲ್ಲ. ಯಾಕಂದ್ರೆ ಅವಾಗ ಜನರಿಗೆ ರಿಯಾಲಿಟಿ ಚೆಕ್ ಆಗ್ತದೆ. ಅದಕ್ಕೆ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅಲ್ಲಿ ನಮ್ಮ ಕಂಟ್ರಿ 151th ರ್ಯಾಂಕ್ ಅಲ್ಲಿ ಉಂಟು ಔಟ್ ಆಫ್ 180. ನಮ್ಮ ಮೀಡಿಯಾ ಹೇಗೆ ವರ್ಕ್ ಆಗ್ತದೆ ಅಂತ ಒಂದು ಸಿಂಪಲ್ ಎಕ್ಸಾಂಪಲ್ ಅಲ್ಲಿ ಹೇಳ್ತೇನೆ ನೋಡಿ. ಒಂದು ಎಕ್ಸಾಂಪಲ್ ಆಗಿ ತಗೊಳ್ಳಿ, ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್ ಅವರು ಎಲ್ಲಿಗಾದ್ರೂ ತಿರುಗ್ಲಿಕ್ಕೆ ಹೋಗ್ತಾರೆ. ಆಗ ಅವ್ರ ಗ್ರೂಪ್ ಫೋಟೋ ಅಂದರೆ ಮೆಮೊರಿಗೋಸ್ಕರ ಒಂದು ಗ್ರೂಪ್ ಫೋಟೋ ತೆಗಿಲಿಕ್ಕೆ ಹೋಗ್ತಾರೆ. ಫ್ರೆಂಡ್ಸ್ ಅಂದಮೇಲೆ ಎಲ್ಲರ ಮೆಂಟಾಲಿಟಿ ಒಂದೇ ಥರ ಇರಲ್ಲ. ಒಬ್ಬನಿಗೆ ಫೋಟೋ ತೆಗೆಯೋದಂದರೆ ತುಂಬ ಇಷ್ಟ, ಅದಕ್ಕೆ ಅವನು ಎಲ್ಲ ಫೋಟೋಕ್ಕೆ ಫ್ರಂಟಲ್ಲಿ ಹೋಗಿ ನಿಲ್ತಾನೆ. ಇನ್ನೊಬ್ಬನಿಗೆ ಇಷ್ಟ ಉಂಟಂತಸಿಲ್ಲ, ಇಲ್ಲ ಅಂತಸಿಲ್ಲ, ಫೋಟೋ ತೆಗಿಬೇಕು ಅದೊಂದು ಮೆಮೊರಿಗೋಸ್ಕರ ಜಸ್ಟ್ ಒಂದು ಫೋಟೋಗೆ ನಿಲ್ತಾನೆ. ಈಗ ಯಾರಿಗೆ ಫೋಟೋ ತೆಗಿಲಿಕ್ಕೆ ಇಷ್ಟ ಉಂಟು ನೋಡಿ, ಅವನು ಎಲ್ಲ ಫೋಟೋಕ್ಕೆ ಫ್ರಂಟಿಗೆ ಹೋಗಿ ನಿಲ್ತಾನೆ. ಅವನು ಎಲ್ಲ ಫೋಟೋದಲ್ಲಿ ಫ್ರಂಟಲ್ಲಿ ನಿಲ್ತಾನಂತ ಮಾತ್ರಕ್ಕೆ ಅವನು ಆ ಗ್ರೂಪಲ್ಲಿ ಲೀಡರ್ ಅಂತ ಹೇಳಿಕಾಗ್ತದ? ಅದೊಂದು ಖಾಲಿ ಗ್ರೂಪ್ ಫೋಟೋ ಅಷ್ಟೇ. ಇದು ನಮ್ಮ ಮೀಡಿಯಾದ ಕತೆ. ನೋ ಒನ್ ಗಿವ್ಸ್ ಅ ಶಿಟ್ ಅಬೌಟ್ ಅವರ್ ಕಂಟ್ರಿ. ಮತ್ತೆ ಸ್ಪೋರ್ಟ್ಸ್ ಅಂತ ತಗೊಂಡ್ರೆ ಇಂಡಿಯಾಗೆ 50+ ಮೆಡಲ್ ತಗೊಂಡ್ಬರೋ ಕೆಪಾಸಿಟಿ ಉಂಟು. ಬಟ್ ಲಾಸ್ಟ್ ಪ್ಯಾರಿಸ್ ಒಲಿಂಪಿಕ್ಸ್ ಅಲ್ಲಿ ಎಷ್ಟು ಮೆಡಲ್ ಬಂದಿದೆ? ಬರೀ 6. ನಾವು ಅದರಲ್ಲಿ ಸಹ ಖುಷಿಯಲ್ಲಿದ್ದೇವೆ. ಇದರ ಮೇನ್ ರೀಸನ್ ಜನರಿಗೆ ಸ್ಪೋರ್ಟ್ಸ್ ಬಗ್ಗೆ ಅಷ್ಟು ಅವೇರ್ನೆಸ್ಸೇ ಇಲ್ಲ ಮತ್ತು ಲ್ಯಾಕ್ ಆಫ್ ಇನ್ಫ್ರಾಸ್ಟ್ರಕ್ಚರ್. ಇದರ ನಮ್ಮ ತಪ್ಪು ಸಹ ಉಂಟು. ನಾವು ಸ್ಪೋರ್ಟ್ಸ್ ಬಗ್ಗೆ ಖಾಲಿ ಒಲಿಂಪಿಕ್ಸ್ ಬಂದಾಗ ಮಾತ್ರ ಜೀವ ಆಗುದು. ನಮ್ಮ ಸ್ಪೋರ್ಟ್ಸ್ ಹೀಗೆ ಉಂಟು, ಇಷ್ಟು ಹಿಂದೆ ಉಂಟು, ಹಾಗೆ ಉಂಟು, ಹೀಗೆ ಉಂಟು ಅಂತ. ಆಮೇಲೆ ಎಲ್ಲ ಮರ್ತೋಗ್ತದೆ. ಆಮೇಲೆ ನೆಕ್ಸ್ಟ್ ಒಲಿಂಪಿಕ್ಸ್ ಅಲ್ಲಿ ಇದೇ ಸೈಕಲ್ ರಿಪೀಟ್ ಆಗ್ತದೆ. ಲೀಗ್ಸ್ ಲೈಕ್ ಡ್ಯೂರೆಂಟ್ ಕಪ್ ಸರಿಯಾಗಿ ಪ್ರಮೋಟ್ ಮಾಡಿದ್ರೆ ವಿಂಬೋಲ್ಡನ್ ಅಂತ ಲೆವೆಲ್ಗೆ ತಗೊಂಡ್ಬರ್ಬೋದು. ಲೆವೆಲ್ ಅಂತ ತಗೊಂಡ್ಬರ್ಲಿಕ್ಕೆ ಆಗ್ಲಿಲ್ಲ ಸಹ ಒಂದರ ಹತ್ರ ತರ್ಬೋದು, ಯಾಕಂದ್ರೆ ಅದಕ್ಕೆ ಅಷ್ಟು ಹಿಸ್ಟ್ರಿ ಉಂಟು. ಬಟ್ ನೋ ಒನ್ ಕೇರ್ಸ್. ನಮ್ಮ ದೇಶದಲ್ಲಿ ಸ್ಪೋರ್ಟ್ಸ್ ಅಂದ್ರೆ ಕ್ರಿಕೆಟ್, ಅದು ಸಹ ಈಗ ಖಾಲಿ ಒಂದು ಮನಿ ಮೇಕಿಂಗ್ ಮಿಷಿನ್. ನಮ್ಮಲ್ಲಿ ಕ್ರಿಕೆಟ್ನ ಇನ್ನೊಂದು ಹೆಸರೇ ಗ್ಯಾಂಬ್ಲಿಂಗ್ ಮತ್ತೆ ಪಾನ್ ಮಸಾಲ. ನಾವೆಷ್ಟೇ ಫಾರಿನ್ ಕಂಟ್ರಿ ಲೆವೆಲ್ ಹೋಗ್ಲಿಕ್ಕೆ ಟ್ರೈ ಮಾಡಿದ್ರು ನಾವು ಅವರ ಕ್ಲಾಸ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಆಗಲ್ಲ. ಇಂಡಿಯಾ ಈಸ್ ಆಲ್ವೇಸ್ ಇಂಡಿಯಾ. ಇದೆಲ್ಲ ಚೇಂಜ್ ಆಗ್ಬೇಕಂದ್ರೆ ನಾವು ಫಸ್ಟಿಗೆ ಪೊಲಿಟಿಕಲ್ ಪಾರ್ಟಿಯನ್ನ ಗೇಮ್ ಇಂದ ಹೊರಗಿಡ್ಬೇಕು, ಇನ್ಕ್ಲೂಡಿಂಗ್ ದೇರ್ ಚಿಲ್ಡ್ರನ್ಸ್. ಸ್ಪೋರ್ಟ್ಸ್ ಅನ್ನ ಒಂದು ಇಂಡಿಪೆಂಡೆಂಟ್ ಬಾಡಿ ಗವರ್ನ್ ಮಾಡಬೇಕು. ಆಮೇಲೆ ಅದ್ರ ಹೆಡ್ ಆಗಿ ಆ ಸ್ಪೋರ್ಟ್ಸ್ ಬಗ್ಗೆ ನಾಲೆಜ್ ಇದ್ದವರನ್ನ ಇಡಬೇಕು. ಯಾವ್ದೋ ರ್ಯಾಂಡಮ್ ಪರ್ಸನ್ ಹುಡುಕಿ ಎಲೆಕ್ಟ್ ಮಾಡಿ ಇಡುದಲ್ಲ. ಯಾರಿಗೆ ಆ ಪರ್ಟಿಕ್ಯುಲರ್ ಗೇಮ್ ಬಗ್ಗೆ ನಾಲೆಜ್ ಉಂಟು ಅಥವಾ ಸ್ಪೋರ್ಟ್ಸ್ ಬಗ್ಗೆ ನಾಲೆಜ್ ಉಂಟು, ಹೇಗೆ ವರ್ಕ್ ಆಗ್ತದೆ, ಇವರನ್ನ ಪೊಲಿಟಿಷಿಯನ್ ಮಕ್ಕಳನ್ನಲ್ಲ. ಈ ವಿಷಯ ನಿಮ್ಗೆ ಸಹ ಗೊತ್ತುಂಟು, ನನ್ಗೆ ಸಹ ಗೊತ್ತುಂಟು. ಇದೆಲ್ಲ ನಮ್ಮ ದೇಶದಲ್ಲಿ ಆಗೋದು ಪ್ರಾಕ್ಟಿಕಲಿ ಇಂಪಾಸಿಬಲ್. ಯಾಕಂದ್ರೆ ಎಲ್ಲಿ ನಾವು ಅನ್ಎಂಪ್ಲಾಯ್ಮೆಂಟ್, ಗೌರ್ಮೆಂಟ್
ಗವರ್ಮೆಂಟ್ ಫೆಸಿಲಿಟಿ, ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಕ್ವಶನ್ ಮಾಡಬೇಕು, ಅಲ್ಲಿ ನಾವು ಹಿಂದೂ ಮುಸ್ಲಿಂ ಲ್ಯಾಂಗ್ವೇಜ್ ಬಗ್ಗೆ ಫೈಟ್ ಮಾಡ್ತಿದ್ದೇವೆ. धर्म के साथ सनातन के साथ है, हम उनके साथ है. बस यहाँ अपना हिंदुत्व हमें स्थापित करना है, तो इसके लिए बीजेपी को आना ही पड़ेगा. ಚಾಕ್ಲೇಟ್ ಇಂದ ಹಿಡಿದು ಸ್ನಾನ ಮಾಡೋ ಸೋಪ್ಗೆ ಸಹ ಟ್ಯಾಕ್ಸ್. ನಂಗೆ ಗೊತ್ತುಂಟು ಕಂಪ್ಯಾರಿಸನ್ ತುಂಬಾ ವಿಯರ್ಡ್ ಆಗಿ ಉಂಟಂತ, ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ನಮಗೆ ಪ್ರಾಫಿಟ್ ಆದ್ರೂ ಟ್ಯಾಕ್ಸ್, ಲಾಸ್ ಆದ್ರೂ ಟ್ಯಾಕ್ಸ್, ಗಾಡಿ ತಗೊಂಡ್ರು ಟ್ಯಾಕ್ಸ್, ಸೆಲ್ ಮಾಡಿದ್ರು ಟ್ಯಾಕ್ಸ್. ಬಟ್ ವಾಟ್ ವಿ ಗೆಟ್ ಆನ್ ರಿಟರ್ನ್? ಪ್ರಾಪರ್ ರೋಡ್ಸ್ ಇಲ್ಲ. हमने रोड बनाने में स्पेस टेक्नोलॉजी का उपयोग किया. स्पेस टेक्नोलॉजी से फोटोग्राफी होती है, मॉनिटरिंग होता है. 2024 समाप्त होने के पहले हिंदुस्तान का रोड इंफ्रास्ट्रक्चर अमेरिका के बराबर होगा. ಒಳ್ಳೆ ಹಾಸ್ಪಿಟಲ್ ಫೆಸಿಲಿಟಿ ಇಲ್ಲ, ಪ್ರಾಪರ್ ಗೌರ್ಮೆಂಟ್ ಸ್ಕೂಲ್ಸ್ ಇಲ್ಲ. ಹೇಳಲಿಕ್ಕೆ ಮಾತ್ರ ನಾವು 4th ಲಾರ್ಜೆಸ್ಟ್ ಎಕಾನಮಿ, ಬಟ್ ಶ್ರೀಮಂತರು ಇನ್ನೂ ಶ್ರೀಮಂತರಾಗ್ತಿದ್ದಾರೆ, ಬಡವರು ಇನ್ನೂ ಬಡವರಾಗ್ತಿದ್ದಾರೆ. ನಮ್ಮ ಹಿರಿಯರು ನದಿಯ ನೀರು ಪೊಲ್ಯೂಟೆಡ್ ಆಗಬಾರ್ದಂತ ಅದನ್ನು ದೇವರಂತ ಪೂಜಿಸ್ತಿದ್ರು. ಬಟ್ ನಾವು ಪೂಜೆ ಮಾಡ್ತೇವೆ, ಬಟ್ ಅದರ ಸಿಚುವೇಶನ್ ಈಗ ಹೀಗೆ ಉಂಟು. ವಿ ಆರ್ ಇವಾಲ್ವಿಂಗ್ ಬಟ್ ಬ್ಯಾಕ್ವರ್ಡ್ಸ್. ಟು ಬಿ ಆನೆಸ್ಟ್, ನಮಗೆ ನಮ್ಮ ತಲೆ ಯೂಸ್ ಮಾಡೋದು ಹೇಗಂತಾನೆ ಗೊತ್ತಿಲ್ಲ. ಆ ಪೊಲಿಟಿಷಿಯನ್ ಏನೇ ಹೇಳ್ತಾರೆ ಅದನ್ನು ಬ್ಲೈಂಡ್ ಆಗಿ ನಂಬ್ತೇವೆ. ಯಾವಾಗ ತನಕ ಹೀಗೆ ಆಗ್ತಿರ್ತದೆ, ನಾವು ನಮ್ಮ ಲೀಡರ್ಸನ್ನು ಕ್ವಶನ್ ಮಾಡೋದಿಲ್ವಾ, ಆಗ ತನಕ ನಾವು ಈಗೇನೆ ಬಕ್ರಾಗಿರ್ತೇವೆ. ಫಸ್ಟಿಗೆ ನೀವು ಪೊಲಿಟಿಷಿಯನ್ ಅನ್ನು ದೇವ್ರ ಥರ ಪೂಜೆ ಮಾಡೋದು ನಿಲ್ಲಿಸಿ, ಆಗ ನಮ್ಮ ದೇಶ ನಿಜವಾಗ್ಲೂ ಡೆವಲಪ್ ಆಗ್ಬೋದು. ವಿಡಿಯೋ ಇಷ್ಟದ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.